ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನು ಭಾರತದ ಸೇನೆ ಪಾಕಿಸ್ತಾನದ ಮೇಲೆ ನಿನ್ನೆ ರಾತ್ರಿ ಕ್ರಮ ಕೈಗೊಂಡಿದೆ. ಇದು ಮೊದಲನೇ ಸುತ್ತ, ಇನ್ನೊಂದು ಸುತ್ತು ಬರುತ್ತಾ ಅದರ ಬಗ್ಗೆ ನಮಗೆ ನಿಖರವಾದಂತಹ ಮಾಹಿತಿ ಇಲ್ಲ. ಆದರೆ ಯಶಸ್ವಿಯಾದಂತಹ ಒಂದು ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ 9 ಸ್ಥಳಗಳಲ್ಲಿ, ಪಾಕಿಸ್ತಾನದ ಮೇನ್ಲ್ಯಾಂಡು ಸೇರಿ ಮೇನ್ಲ್ಯಾಂಡಿನ 4 ಪ್ರದೇಶಗಳು, POK 5 ಪ್ರದೇಶಗಳಲ್ಲಿ, ಟೋಟಲ್ 9 ಪ್ರದೇಶಗಳಲ್ಲಿ ಭಾರತೀಯ ಸೇನೆ ಬಾಂಬಾರ್ಡ್ಮೆಂಟ್ ಮಾಡಿದೆ, ಬಾಂಬುಗಳ ಮಳೆ ಸುರಿಸಿದೆ. ಅದರಲ್ಲಿ 70ಕ್ಕಿಂತ ಹೆಚ್ಚು ಉಗ್ರವಾದಿಗಳು ಹತ ಆಗಿದ್ದಾರೆ ಅಂತ ನಮಗೆ ಸುದ್ದಿಗಳು ಬರ್ತಾ ಇದೆ. ಆದರೆ ಇದರ ನಡುವೆ ಪಾಕಿಸ್ತಾನ ಕಡೆಯಿಂದ ರಿಟಾಲಿಯೇಷನ್ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅನ್ನುವ ನಿರೀಕ್ಷೆಯನ್ನು ಇಡೀ ಜಗತ್ತು ಇಟ್ಕೊಂಡಿತ್ತು, ಭಾರತ ಸಹ ಇಟ್ಕೊಂಡಿದ್ದೆ. ಹಾಗಾಗಿ ಮಾಕ್ ಡ್ರಿಲ್ಗಳನ್ನು ಮಾಡಿಸ್ತಾ ಇದ್ದಾರೆ ಪ್ರತಿ ರಾಜ್ಯದಲ್ಲಿ, ಪ್ರತಿ ನಗರಗಳಲ್ಲಿಯೂ ಸಹ. ಯುದ್ಧದ ಸನ್ನಿವೇಶದಲ್ಲಿ ಹೇಗೆ ಎಮರ್ಜೆನ್ಸಿ ಸರ್ವಿಸ್ಗಳು ಕೆಲಸ ಮಾಡ್ತವೆ, ನಾಗರಿಕರು ಹೇಗೆ ಅದನ್ನು ಕೆಲಸ ಮಾಡಬೇಕು ಅಥವಾ ಅದಕ್ಕೆ ಪ್ರತಿಕ್ರಿಯಿಸಬೇಕು, ಏನು ಮಾಡಬೇಕು, ಯಾರ್ಯಾರು ಏನು ಮಾಡಬೇಕು ಅನ್ನೋದನ್ನು ಜನರಿಗೆ ತಿಳಿಸಿಕೊಡುವಂತಹ ಪ್ರಯತ್ನದ ಭಾಗವಾಗಿ ಮಾಕ್ ಡ್ರಿಲ್ಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಆದರೆ ಮಾಕ್ ಡ್ರಿಲ್ಗಿಂತ ಮೊದಲನೇ ದಾಳಿ ನಡೆದು ಹೋಯಿತು. ಅದೆಲ್ಲ ಬೇರೆ. ಮೊದಲನೇ ವಿಡಿಯೋ, ಇವತ್ತು 3 ವಿಡಿಯೋ ಮಾಡಿದ್ದೀನಿ. 3 ವಿಡಿಯೋಗಳಲ್ಲಿ ಯಾವ ವಸ್ತುಗಳಿಗೆ ಒಂದೊಂದು ಪ್ರಾಮುಖ್ಯತೆಯನ್ನು ಕೊಟ್ಟು 3 ಸಪ್ರೇಟ್ ವಿಡಿಯೋಗಳನ್ನು ಮಾಡಿದ್ದೀನಿ. ಮೊದಲನೇ ವಿಡಿಯೋದಲ್ಲಿ ನಿಮಗೆ ಅದೆಲ್ಲವನ್ನು ವಿವರಿಸಿದ್ದೀನಿ. ಆಪರೇಷನ್ ಸಿಂಧೂರಲ್ಲಿ ಏನೇನಾಯಿತು, ಪಾಕಿಸ್ತಾನ ಮೀಡಿಯಾ ಸುಳ್ಳು ಹೇಗೆ ಹೇಳ್ತಾ ಇದೆ, ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ಮೊದಲನೇ ವಿಡಿಯೋ. ಎರಡನೇ ವಿಡಿಯೋ, ಈ ವಿಡಿಯೋದಲ್ಲಿ ಪಾಕಿಸ್ತಾನದ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಬರೋದಿಲ್ಲ, ರಿಟಾಲಿಯೇಷನು ಬರೋದಿಲ್ಲ. ಮೇ 9ನೇ ತಾರೀಕಿನವರೆಗೆ ಪಾಕಿಸ್ತಾನವನ್ನು ಬಗ್ಗಿಸ್ಬಿಟ್ಟು ನೀವು ಬೆನ್ನ ಮೇಲೆ ಮೆಟ್ಟು ತಗೊಂಡು ಹೊಡೆದರೂ ಸಹ ಅವರು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಯಾಕೆ ಅನ್ನುವ ಪ್ರಶ್ನೆ ನಿಮ್ಮ ಮುಂದೆ ಬರುತ್ತೆ. ಅದಕ್ಕೆ ಒಂದು ಕಾರಣ ಇದೆ. ನಿಮಗೆ ಗೊತ್ತಿದೆ, ಪಾಕಿಸ್ತಾನ ಆಲ್ಮೋಸ್ಟ್ ಭಿಕ್ಷಾ ಪಾತ್ರೆ ಇಟ್ಕೊಂಡು ಒಂದೊಂದು ದೇಶದಿಂದ ದೇಶಕ್ಕೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ, ವರ್ಲ್ಡ್ ಬ್ಯಾಂಕ್ಗೆ, ಅಮೇರಿಕಾಗೆ, ಸೌದಿ ಅರಬ್ ದೇಶಗಳಿಗೆ, ಯುರೋಪಿಯನ್ ದೇಶಗಳು ಎಲ್ಲರ ಮುಂದೆ ಸಾಲಾಗಿ ಹೋಗ್ತಾ ಇರುತ್ತೆ. ಅದಕ್ಕೊಂದು ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದಾರೆ, ಒಂದು ಕ್ಯಾಲೆಂಡರ್ ಮಾಡ್ಕೊಂಡಿದ್ದಾರೆ. ಈ ವಾರ ಇವ್ರ ಹತ್ರ ಭಿಕ್ಷೆ ಬಿಡೋಕೆ ಹೋಗಬೇಕು, ಈ ವಾರ ಇವ್ರ ಹತ್ರ ಭಿಕ್ಷೆ ಬಿಡೋಕೆ ಹೋಗಬೇಕು, ಮುಂದಿನ ವಾರ ಅಲ್ಲಿ ಹೋಗಬೇಕು ಅಂತ. ಈ ಪರಿಸ್ಥಿತಿಯಲ್ಲಿ ಇರುವಂತಹ ಆರ್ಥಿಕತೆಯಲ್ಲಿರುವ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಮುಂದೆ ಒಂದು ದೊಡ್ಡ ಅರ್ಜಿಯನ್ನು ಸಲ್ಲಿಸಿತ್ತು ಒಂದು 6 ತಿಂಗಳ ಹಿಂದೆ. ನಮ್ಮ ದೇಶ ಮುಳುಗಿ ಹೋಗ್ತಾ ಇದೆ, ನಮಗೆ ದೊಡ್ಡ ಸಾಲ ಒಂದು ಕೊಡಿ, ಇಲ್ಲಾಂದರೆ ನಮ್ಮ ದೇಶ ಇರೋದೇ ಇಲ್ಲ. ಹಸಿವಿನಿಂದ ನಮ್ಮ ದೇಶದ ಜನ, ಕೋಟ್ಯಂತರ ಜನ ಸತ್ತು ಹೋಗ್ತಾರೆ, ಇಡೀ ದೇಶ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ, ನಮ್ಮನ್ನು ಕಾಪಾಡಿ ಅಂತ ಕಾಲಿಗೆ ಬಿದ್ದಿದ್ದರು IMFಗೆ. IMF ಏನೆಲ್ಲ ಲೆಕ್ಕಾಚಾರಗಳು ಮಾಡಿ, ಏನೇನೋ ಇದಕ್ಕೆ ಹೇಳಿ, ಅವರನ್ನು ಪ್ರಶ್ನೆಗಳನ್ನು ಕೇಳಿ, ಏನೋ ಲೆಕ್ಕಾಚಾರ ಮಾಡಿ, ಆಶ್ವಾಸನೆಗಳನ್ನು ಪಡ್ಕೊಂಡು ಕೊನೆಗೆ $7 ಬಿಲಿಯನ್ ಸಾಲ ಕೊಡೋದಕ್ಕೆ ಒಪ್ಕೊಳ್ತು. ಅದು ಪ್ಯಾಕೇಜ್. ಅದು $7 ಬಿಲಿಯನ್ ಕೊಡ್ತೀವಿ, ಅದರಿಂದ ನೀವು ನಿಮ್ಮ ಆರ್ಥಿಕತೆಯನ್ನು ಸುಧಾರಿಸ್ಕೊಳ್ಬೇಕು ಅಂತ. ಅದರ ಮೊದಲನೇ ಕಂತು ಮೇ 9ನೇ ತಾರೀಕು ಬಿಡುಗಡೆ ಆಗಬೇಕು, ಸ್ಕೆಡ್ಯೂಲ್ ಆಗಿದೆ. IMF ಹೇಳಿದೆ $1.3 ಬಿಲಿಯನ್ ಮೇ 9ನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ. ಇದರ ನಡುವೆ ಭಾರತ ಆವತ್ತಿಂದಲೂ ಹೇಳ್ಕೊಂಡು ಬರ್ತಾ ಇದೆ IMFಗೆ, ಅವರಿಗೆ ದುಡ್ಡು ಕೊಡಬೇಡಿ, ಅವರಿಗೆ ದುಡ್ಡು ಕೊಟ್ಟರೆ ಅದನ್ನು ಅವರು ಉಗ್ರವಾದಕ್ಕೆ ಬಳಸ್ಕೊಳ್ತಾರೆ, ಉಗ್ರವಾದಿಗಳಿಗೆ ಹಂಚ್ತಾರೆ, ಅವರು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ ಬಳಸ್ತಾರೆ, ಆರ್ಥಿಕತೆಗೆ ಬಳಸಲ್ಲ, ದೇಶದ ಜನರಿಗೆ ಬಳಸಲ್ಲ, ದೇಶ ಉದ್ಧಾರ ಮಾಡ್ಕೊಳ್ಳೋಕೆ ಬಳಸೋದಿಲ್ಲ ಅವರು ಅಂತ. ಈಗ ಏನಾದರೂ ಪಾಕಿಸ್ತಾನ ಭಾರತದ ಆಪರೇಷನ್ ಸಿಂಧೂರ್ಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡೋ ರೀತಿಯಲ್ಲಿ ದಾಳಿಗಳನ್ನು ಏನಾದರೂ ಆರಂಭಿಸಿದರೆ IMF ಹಿಂಜರಿಯಬಹುದು ಅನ್ನುವಂತಹ ಭಯ ಶಹಬಾಜ್ ಶರೀಫ್ಗೆ ದೊಡ್ಡ ಮಟ್ಟದಲ್ಲಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಆ ಕಾರಣಕ್ಕಾಗಿಯೇ ಏನು ಜೋರ ಕೆಮ್ತಾನೂ ಇಲ್ಲ. ನಿನ್ನೆ ರಾತ್ರಿ 9 ಕಡೆ ಭಾರತದ ಮಿಸೈಲ್ಗಳು ಹೋಗಿ ಬಿದ್ದಿದ್ದಾವೆ, ಬಾಂಬುಗಳು ಹೋಗಿ ಬಿದ್ದಿದ್ದಾವೆ, ಪಾಕಿಸ್ತಾನದ ಮೇನ್ಲ್ಯಾಂಡ್ಗೆ ಹೋಗಿ ಬಿದ್ದಿದ್ದಾವೆ. ಆದರೂ ಸಹ ಸೇನೆಗೆ ಕೇವಲ ಬಾರ್ಡ್ರಲ್ಲಿ ಸ್ವಲ್ಪ ಫೈರಿಂಗ್ ಮಾಡಿ, ಶೆಲ್ ದಾಳಿ ಮಾಡಿ, ಆರ್ಟಿಲರಿ ಫೈರಿಂಗ್ ಕೊಡಿ, ಅಷ್ಟು ಬಿಟ್ಟರೆ ಹೆಚ್ಚಿಗೆ ಏನು ಮಾಡಬೇಡಿ ಅಂತ ಹಸೀಮ್ ಮುನೀರ್, ಪಾಕಿಸ್ತಾನದ ಗ್ರೇಟ್ ಆರ್ಮಿ ಜನರಲ್, ಆತನೇ ಕಿಂಗ್ ಪಿನ್ ಪಹಲ್ಗಾಮ್ ದಾಳಿಯಲ್ಲಿ.
ಆತನ ಮೂರ್ಖತನವೇ, ಆತನ ಮಿಸ್ಕ್ಯಾಲ್ಕುಲೇಷನ್ಸೇ ಇವತ್ತು ಪಾಕಿಸ್ತಾನಕ್ಕೆ ಈ ಗತಿ ತಂದಿಟ್ಟಿರೋದು. ಆದರೆ ಆತನನ್ನು ಪ್ರಶ್ನೆ ಮಾಡುವ ಧೈರ್ಯ ಪಾಕಿಸ್ತಾನದ ಯಾವ ಸರ್ಕಾರಗಳಿಗೂ ಇರಲ್ಲ. ಯಾವುದೇ ಇಲ್ಲಿಯವರೆಗೆ ಪಾಕಿಸ್ತಾನ ಸ್ವತಂತ್ರ ಪಡೆದ ನಂತರ 1947 ಆಗಸ್ಟ್ 16 ನಂತರ ಇಲ್ಲಿಯವರೆಗೆ ಯಾವ ಸರ್ಕಾರವೂ ಸಹ ಅಲ್ಲಿನ ಮಿಲಿಟ್ರಿಯನ್ನು ಡಿಕ್ಟೇಟ್ ಮಾಡುವ ಅಥವಾ ಮಿಲಿಟ್ರಿ ಸರ್ಕಾರ ಹೇಳದಂಗೆ ಕೇಳುತ್ತೆ ಅನ್ನುವ ಸನ್ನಿವೇಶ ಸೃಷ್ಟಿನೇ ಆಗಿಲ್ಲ. ಸತತವಾಗಿ ಆರ್ಮಿಯವರೇ ಕಂಟ್ರೋಲಲ್ಲಿ ಇರ್ತಾರೆ. ಅಲ್ಲಿ ಸಿವಿಲಿಯನ್ ಗೌರ್ಮೆಂಟ್ ಇರಲಿ, ಪ್ರಜಾಪ್ರಭುತ್ವ ಅಂತ ಕರೆಸ್ಕೊಳ್ಳಿ, ಎಲೆಕ್ಷನ್ ಆಗಿ ಗೆದ್ದು ಬಂದಿರೋ ಸರ್ಕಾರ ಇರಲಿ, ಏನೇ ಇರಲಿ, ಆರ್ಮಿಯವ್ರದ್ದೇ ಫೈನಲ್ಲು. ಮಿಕ್ಕಿದೆಲ್ಲ ನೆಕ್ಸ್ಟು. ಸರ್ಕಾರಕ್ಕೆ ಬೆಲೆನೇ ಇಲ್ಲ. ಸೊ ಶಹಬಾಜ್ ಶರೀಫು ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಅಸೀಮ್ ಮುನೀರ್ಗೆ, ಅಣ್ಣ ಸ್ವಲ್ಪ ತಡ್ಕೊಳಪ್ಪ, ನೀನು ಪಹಲ್ಗಾಮ್ ದಾಳಿ ಮಾಡಿಬಿಟ್ಟು ಇವಾಗ ಇಕ್ಕಿಸ್ತಾ ಇದೆಯಾ, ಇನ್ನೇನೋ ಮಾಡೋಕ್ಕೆ ಹೋಗಿ ಅದರಲ್ಲೂ ಇಕ್ಕಿಸ್ಕೊಂಡು, ಯಾಕಂದರೆ ನೀನೇನಾದರೂ ಮಾಡಿದ್ರೆ ಇಂಡಿಯಾ ಇನ್ನೂ ದೊಡ್ಡ ಮಟ್ಟದಲ್ಲಿ ರಿಟಾಲಿಯೇಟ್ ಮಾಡುತ್ತೆ, ಆವಾಗ ಇನ್ನೂ ದೊಡ್ಡದಾಗಿ ಇಕ್ಕಿಸ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ IMF ಅವ್ರು ಕೊಡ್ತೀನಿ ಅನ್ನೋ ಭಿಕ್ಷೆನೂ ನಿಂತೋಗ್ಬಿಟ್ರೆ ಕಷ್ಟ. ಮೇ 9ನೇ ತಾರೀಕುವರೆಗೂ ಏನು ಸೈಲೆಂಟಾಗಿರಬೇಕು, ಏನು ಮಾಡೋಕ್ಕೆ ಹೋಗಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಪಾಕಿಸ್ತಾನ ಬಂದಿದೆ ಅಂತ ತಿಳಿದು ಬರ್ತಾ ಇದೆ. ಯಾಕೆಂದರೆ ನಾನು ಹೇಳ್ದಂಗೆ IMFಯಿಂದ 1.3 ಬಿಲಿಯನ್ ಮೊದಲನೇ ಕಂತು 7 ಬಿಲಿಯನ್ ಏನು ಆರ್ಥಿಕ ನೆರವು ನೀಡೋದಕ್ಕೆ IMF ಒಪ್ಕೊಂಡಿದೆ. ಅದರ ಮೊದಲನೇ ಕಂತಾಗಿ $1.3 ಬಿಲಿಯನ್, $1.3 ಬಿಲಿಯನ್, $7 ಬಿಲಿಯನ್ ಟೋಟಲ್ ಅಮೌಂಟ್. ಅದನ್ನು ಕೊಡೋದಕ್ಕೆ ಮೇ 9ನೇ ತಾರೀಕು ಇರೋದು. ಅಷ್ಟರೊಳಗಡೆ ಇವರೇನಾದರೂ ಆರ್ಮಿ ಅದು ಇದು ನಾವು ದೊಡ್ಡ ಪುಡಿಂಗಿಗಳು ಅಂತ ತೋರ್ಸೋಕ್ಕೆ ಬಂದರೆ, ಒಂದು ಕಡೆ ಇಂಡಿಯನ್ ಆರ್ಮಿ ಕೈಲಿ ಇಕ್ಕಿಸ್ಕೊಳ್ತಾರೆ, ಇನ್ನೊಂದು ಕಡೆ IMF ಹೇಳುತ್ತೆ ನೀವು ಯುದ್ಧಕ್ಕೆ ಹೋಗಿದ್ದೀರಿ, ನಾವು ದುಡ್ಡು ಕೊಟ್ಟರೆ ನೀವು ಆರ್ಥಿಕತೆ ಸುಧಾರಣೆಗೆ ಬಳಸ್ಕೊಳ್ಳೋದಿಲ್ಲ, ಜನರಿಗಾಗಿ ಬಳಸೋದಿಲ್ಲ, ನೀವು ಅದನ್ನು ಯುದ್ಧಕ್ಕೆ ಬಳಸ್ಕೊಳ್ತೀರಿ, ನಾವು ಕೊಡಲ್ಲ ಅಂದ್ಬಿಡ್ತಾರೆ IMF. ಭಾರತವು ಸಹ ಮತ್ತೆ ಹೇಳಿದೆ IMFಗೆ, ಅವ್ರಿಗೆ ಕೊಡಬೇಡಿ ನೀವು ಅಂತ. ಅದು ಕೂಡ IMF ಮೈಂಡಲ್ಲಿರುತ್ತೆ. ಸೊ ಈ ಕಾರಣಕ್ಕೇ ಮೇ 9ನೇ ತಾರೀಕಿನವರೆಗೆ ಪಾಕಿಸ್ತಾನವನ್ನು ಬಗ್ಗಿಸಿ ಹೊಡೆದ್ರು ಸಹ ಅವರು ಒದೆ ತಿಂತಾರೆ ಹೊರತು ಹೆಚ್ಚಿಗೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕೂ ಹೋಗಲ್ಲ. ಮೇ 9ರ ನಂತರ ಏನಾದರೂ ದೊಡ್ಡದಾಗಿ ಮಾಡಿಬಿಡ್ತಾರೆ ಅಂದರೆ ಪ್ರಯತ್ನ ಪಡ್ಬೋದೇನೋ. ಪ್ರಯತ್ನ ಪಟ್ಟರೆ ಅವರಿಗೆ ಭಾರತದ ಆರ್ಮಿ ಶಕ್ತಿಯ ಮುಂದೆ ಅವರ ಶಕ್ತಿ ನಗಣ್ಯ. ಒಂದು ಮ್ಯಾಕ್ಸಿಮಮ್ ಹೇಳಲಾಗುತ್ತೆ 92 ಅವರ್ಸ್ 4 ಡೇಸ್ ಅವರ ಶಕ್ತಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಯುದ್ಧ ಮಾಡೋ ಶಕ್ತಿ ಪಾಕಿಸ್ತಾನ ಕೈಯಲ್ಲಿಲ್ಲ. ಯಾಕಿಲ್ಲ ಅನ್ನೋದ್ರ ಬಗ್ಗೆ ಮೊನ್ನೆ ನಾನು ವಿಡಿಯೋ ಮಾಡಿದ್ದೆ, ಬೇಕಾದರೆ ನೀವು ನಮ್ಮ ಚಾನಲ್ನ ಟೈಮ್ ಲೈನ್ಗೆ ಹೋಗಿ ಒಂದು ಸಲ ಪರಿಶೀಲನೆ ಮಾಡ್ಬೋದು. ಸೊ ಇದಿಷ್ಟು ಆಪರೇಷನ್ ಸಿಂಧೂರ್ ಕುರಿತಾಗಿ ಪಾಕಿಸ್ತಾನದ ಪ್ರತಿಕ್ರಿಯೆ. ಮೇ 9ರವರೆಗೆ ದೊಡ್ಡ ಮಟ್ಟದಲ್ಲಿ ಯಾಕೆ ಬರಲ್ಲ ಅನ್ನೋದಕ್ಕೆ ನನ್ನ ವಿಶ್ಲೇಷಣೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.